ರಸ್ತೆ ದಾಟುವಾಗ ಡಿಕ್ಕಿ ಹೊಡೆದು ಆಟೋ ರಿಕ್ಷಾದ ಕೆಳಗೆ ಬಿದ್ದ ತಾಯಿಯನ್ನ ರಕ್ಷಿಸಲು ಧಾವಿಸಿದ 7ನೇ ತರಗತಿ ವಿದ್ಯಾರ್ಥಿನಿ ವೈಭವಿಯ ಧೈರ್ಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ಲಾಘಿಸಿದ್ದಾರೆ. ಕೂಡಲೇ ವೈಭವಿ ತನ್ನ ತಾಯಿಯನ್ನ ಸಕಾಲದಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಆಕೆಯ ಜೀವ ಉಳಿಸಿದ್ದಾಳೆ. ವೈಭವಿ ಅವರ ತಾಯಿ ಚೇತನ ಅವರು ವೈಭವಿ ಅವರ ಟ್ಯೂಷನ್ ಸೆಂಟರ್ ಬಳಿ ರಸ್ತೆ ದಾಟ್ತಾ ಇದ್ದಾಗ ಆಟೋ ರಿಕ್ಷಾಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ವೈಭವಿ ಕೇಂದ್ರದಿಂದ ಹೊರ ಬರ್ತಾ ಇದ್ದಂತೆ ಅವರ ಎದುರೇ ಅಪಘಾತ ಸಂಭವಿಸಿದೆ. ತಕ್ಷಣ ಘಟನಾ ಸ್ಥಳಕ್ಕೆ ಓಡಿ ಆಟೋ ರಿಕ್ಷಾವನ್ನ ಎತ್ತಿ ತನ್ನ ತಾಯಿಯನ್ನ ರಕ್ಷಿಸಿದ್ದಾರೆ. ಬೆನ್ನು ಹುರಿಯ ಗಾಯದಿಂದ ಬಳಲ್ತಾ ಇರುವ ಚೇತನ ಸದ್ಯ ಸುರತ್ಕಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕುಟುಂಬವು ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ, ಆಟೋ ರಿಕ್ಷಾದಡಿಯಲ್ಲಿ ಸ್ವಂತ ತಾಯಿ ಸಿಕ್ಕಿ ಬಿದ್ದಿರೋದನ್ನ ಕಂಡು ಬಾಲಕಿ ಗಾಬರಿ ಆಗಲಿಲ್ಲ. ಬದಲಾಗಿ ಅವಳನ್ನ ರಕ್ಷಿಸಲು ಓಡಿ ವಾಹನವನ್ನ ಮೇಲಕ್ಕೆತ್ತಿ ತನ್ನ ತಾಯಿಯ ಜೀವವನ್ನ ಉಳಿಸಿದ್ದಾಳೆ. ಇದು ನಿಜಕ್ಕೂ ಶ್ಲಾಘನೀಯ ಎಂದರು.